ಮೌರ್ಯ ಚಕ್ರವರ್ತಿ ಅಶೋಕನು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಮಹಾನ್ ಶಾಸಕರಲ್ಲಿ ಒಬ್ಬನಾಗಿದ್ದನು. ಮೊದಲಿಗೆ ಅವನು ಕ್ರೂರ, ಯುದ್ಧಪ್ರಿಯ, ಜಿತೇಚ್ಛೆಯ ಚಕ್ರವರ್ತಿಯಾಗಿ ಹೆಸರುವಾಸಿಯಾಗಿದ್ದ. ಆದರೆ ಅವನ ಜೀವನದಲ್ಲಿ ನಡೆದ ಒಂದು ಘಟನೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಅದುವೇ ಕಳಿಂಗ ಯುದ್ಧ. ಕಳಿಂಗವು ಅಶೋಕನ ಮೌರ್ಯ ಸಾಮ್ರಾಜ್ಯದ ಹೊರಗಿನ ಒಂದು ಶಕ್ತಿಶಾಲಿ ರಾಜ್ಯವಾಗಿತ್ತು. ಅಶೋಕನು ಅದನ್ನು ಗೆಲ್ಲಲು ಬಯಸಿದನು ಮತ್ತು ಭಯಾನಕ ಯುದ್ಧ ನಡೆಯಿತು. ಸಾವಿರಾರು ಸೈನಿಕರು, ನಾಗರಿಕರು ಯುದ್ಧದಲ್ಲಿ ಸತ್ತರು. ಈ ರಕ್ತಪಾತ, ನರಮೇಧ ನೋಡಿ ಅಶೋಕನ ಮನಸ್ಸು ತೀವ್ರವಾಗಿ ಕಲೆಹಾಕಿತು. ಯುದ್ಧದ ನಂತರ ಅಶೋಕನು ಕಾಲಿಂಗ್ ಯುದ್ಧಭೂಮಿಯನ್ನು ಭೇಟಿ ಮಾಡಿದನು. ಅಲ್ಲಿನ ಶವಗಳು, ಗಾಯಗೊಂಡ ವ್ಯಕ್ತಿಗಳ ಅಳಲು, ಹೋರಾಟದಿಂದ ನಾಶವಾದ ಕುಟುಂಬಗಳ ಸ್ಥಿತಿ ನೋಡಿ ಅವನು ಆಘಾತಗೊಂಡನು. ಇದೇ ವೇಳೆ ಅವನ ಹೃದಯದಲ್ಲಿ ಭಾರೀ ಪರಿವರ್ತನೆ ಸಂಭವಿಸಿತು. ನಂತರ ಅವನು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡನು. ಬುದ್ಧನ ಶಾಂತಿ, ಅಹಿಂಸೆ, ಕರುಣೆ ಹಾಗೂ ಧರ್ಮದ ನುಡಿಗಳನ್ನು ತನ್ನ ಜೀವನದ ದಾರಿಗೆ ಮಾಡಿಕೊಂಡನು. ಅವನು ಶಸ್ತ್ರಾಸ್ತ್ರ ಬಿಟ್ಟು ಧರ್ಮದ ಮೂಲಕ ದೇಶವನ್ನು ಶಾಸಿಸಲು ತೊಡಗಿದನು. ಅವನು ಧರ್ಮಾಶೋಕನಾಗಿ ಪರಿವರ್ತಿತನಾದನು. ಅಶೋಕನ ಪರಿವರ್ತನೆಯ ಕಥೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಇಂತಹ ಭೀಕರ ಯೋಧ ಕೂಡ ಕರುಣೆಯ ಮಾರ್ಗವನ್ನೇ ತಾಳಬಹುದು. ಕ್ರೂರತೆ ಎಷ್ಟೇ ಆಳವಿದ್ದರೂ ಮನಸ್ಸಿನ ಒಂದು ಬೆಳಕು ಆಕಸ್ಮಿಕವಾಗಿ ಹತ್ತಿದರೆ ಜೀವನವನ್ನೇ ಬದಲಾಯಿಸಬಹುದು. ಇತಿಹಾಸದಲ್ಲಿ ಅಶೋಕನ ಪರಿವರ್ತನೆ ಮಾನವೀಯತೆಯ ಶ್ರೇಷ್ಠ ಉದಾಹರಣೆ.